ಪ್ರೀತಿಯ ನನ್ನವರಿಗೆ, ಇದು ನಾನು ನಿಮಗೆ ಬರೆಯುತ್ತಿರುವ 2ನೇ ಪ್ರೇಮ ಪತ್ರ. ನಾ ಬರೆದಾಯ್ತು ಕವಿತೆ ನಿನಗಾಗಿ, ಮನದ ಮಧುರ ಮಿಡಿತ, ಅದರ ಜೊತೆಗೆ ಉಚಿತ. ನಾ ತೆರೆದಾಯ್ತು ಹೃದಯ ನಿನಗಾಗಿ, ಅದರ ಒಳಗೆ ಸತತ ನಿನದೇ ಕನಸು ಖಚಿತ. ನನ್ನ ಸಂಗಡ ಸಾಗಲಿ ತರಂಗದ ಈ ಅಧ್ಯಾಯ. ರೀ, ಇನ್ನು ಈ ಪಾಪದ ಹುಡುಗನ್ನ ಕಾಯಿಸ್ಬೇಡ್ರಿ. ಮುಂದಿನ ಪತ್ರದಲ್ಲಾದ್ರೂ ನಿಮ್ಮನ್ನ ಭೇಟಿ ಮಾಡೋ ಟೈಮು, ಜಾಗದ ಬಗ್ಗೆ ತಿಳಿಸಿ. ಕಾಯ್ತಾ ಇರ್ತೀನಿ. ನಿಮ್ಮ ಪ್ರೀತಿಯ ಆದಿತ್ಯ. ಏನು ಕಣ್ಣಿನ ಹುಡುಗಿನ? ಆದಿತ್ಯ ನನ್ನ ಮದುವೆ ಆಗಕ್ಕೆ ಒಪ್ಕೊಂಡಿದ್ದೆ, ಆ ಕಣ್ಣಿನ ಹುಡುಗಿ ಸಿಗಲ್ಲ ಅಂತ. ಆದ್ರೆ ಈಗ ಆ ಕಣ್ಣಿನ ಹುಡುಗಿ ಇದ್ದಾಳೆ ಅಂತ ಗೊತ್ತಾಗಿದೆ. ಈಗ ನನ್ನ ಮದುವೆ ಆಗ್ತಾನ? ಗುರುಜಿ, ಇದೆಲ್ಲ ನಿಮ್ಗೆ ಹೇಗ್ ಗೊತ್ತಾಯ್ತು? ಆ ಕಣ್ಣಿನ ಹುಡುಗಿ ಬಗ್ಗೆ ಪಾರ್ವತಿ ಹತ್ರ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಗೊತ್ತಾಯ್ತು. ಗುರುಜಿ, ನನ್ನಿಂದ ತಪ್ಪಾಗಿದೆ, ಅದಕ್ಕೆ ನಾನ್ ಕ್ಷಮೆ ಕೇಳ್ತೀನಿ. ಆದ್ರೆ ನನ್ಗನ್ಸ್ತಿದೆ ನೀವು ಅಗತ್ಯಕ್ಕಿಂತ ಸ್ವಲ್ಪ ಜಾಸ್ತಿ ರಿಯಾಕ್ಟ್ ಮಾಡ್ತಿದ್ದೀರಾ ಅಂತ. ಗುರುಜಿ, ಇಂಥ ಟೈಮಲ್ಲಿ ಸ್ವಲ್ಪ ಶಾಂತವಾಗಿ ಕೂತ್ಕೊಂಡು ಯೋಚನೆ ಮಾಡ್ಬೇಕು ಗುರುಜಿ. ಬುಡಕ್ಕೆ ಬೆಂಕಿ ಬಿದ್ದಿದೆ ಅಂತಾರೆ, ಶಾಂತವಾಗಿ ಬೇರೆ ಯೋಚನೆ ಮಾಡ್ಬೇಕಾ? ಹೌದು ಗುರುಜಿ, ಯಾಕೆ ಅಂತ ನಾನು ಹೇಳ್ತೀನಿ ಕೇಳಿ. ಈಗ ನಿಜವಾದ ಕಣ್ಣಿನ ಹುಡುಗಿ ಯಾರು ಹೇಳಿ? ಇನ್ಯಾರು? ಅದೇ ಪಾರ್ವತಿ. ಹಾ, ಆದ್ರೆ ಆದಿತ್ಯ ತನಗ್ ಲೆಟರ್ ಬಂದಿದೆ ಅಂತ ಯಾರ ಹತ್ರ ಹೇಳ್ಕೊಳ್ತಿದ್ದ? ಅದೇ ಪಾರ್ವತಿ ಹತ್ರ. ಅಲ್ಲೇ ಇರೋದು ಪಾಯಿಂಟ್. ಪಾರ್ವತಿನೇ ತನಗ್ ಲೆಟರ್ ಬರ್ದಿರೋದು ಅಂತ ಆದಿತ್ಯನಿಗೆ ಗೊತ್ತಾಗಿದ್ದಿದ್ರೆ, ಕಣ್ಣಿನ ಹುಡುಗಿ ತನಗ್ ಲೆಟರ್ ಬರ್ದಿದ್ದಾಳೆ ಅಂತ ಪಾರ್ವತಿ ಹತ್ರ ಯಾಕೆ ಹಂಚ್ಕೊಳ್ತಿದ್ದ? ನೀನ್ ಬರ್ದಿರೋ ಪ್ರೇಮ ಪತ್ರ ನನಗ್ ತಲುಪ್ತು ಪಾರ್ವತಿ ಅನ್ನೋ ಸಂಭಾಷಣೆ ತಾನೆ ಅವರಿಬ್ಬರ ಮಧ್ಯೆ ನಡಿಬೇಕಾಗಿದ್ದು. ಹಾಗಾದ್ರೆ ಆದಿತ್ಯಂಗೆ ಪಾರ್ವತಿನೇ ಕಣ್ಣಿನ ಹುಡುಗಿ ಅಂತ ಗೊತ್ತಾಗಿಲ್ಲ ಅಂತೀರಾ? ಖಂಡಿತ ಗೊತ್ತಾಗಿರಲ್ಲ ಗುರುಜಿ. ನನ್ಗನ್ಸುತ್ತೆ ಆ ಕೆಲಸದೊಳಗೂ ಕೂಡ ಅವಳೇ ಕಣ್ಣಿನ ಹುಡುಗಿ ಅಂತ ಅವಳಿಗೆ ಗೊತ್ತಾಗಿರಲ್ಲ ಅನ್ಸುತ್ತೆ. ಗೊತ್ತಾಗಿದ್ರೆ ನಾನ್ ಅಂದಿದ್ದನ್ನೆಲ್ಲ ಅನಿಸ್ಕೊಂಡು ಸುಮ್ನೆ ಇರ್ತಿದ್ಲ ಅವಳು. ನೀವ್ ಹೇಳೋದು ಒಂದ್ ರೀತಿಲಿ ಸರಿನೇ. ಆ ಪಾರ್ವತಿನೂ ಅವನ ಎದುರುಗಡೆ ಪೆದ್ದಾಗ ಆಡ್ತಿದ್ದದನ್ನ ನೋಡಿದ್ರೆ ನಂಗೂ ಹಾಗೆ ಅನ್ನಿಸ್ತಿದೆ. ಅನ್ಸೋದೇನು, ಅದೇ ವಾಸ್ತವ. ಇದು ಭ್ರಮೆ ಅಲ್ಲ ಗುರುಜಿ. ಆದ್ರೆ ಆ ಪಾರ್ವತಿ ನನಗ್ ಸವಾಲ್ ಹಾಕಿದ ರೀತಿನ ನೋಡಿದ್ರೆ ಬೇರೆನೆ ಫೀಲ್ ಆಗ್ತಿದೆ. ಈ ವಿಷಯದಲ್ಲಿ ನಂಗೆ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಬೇಡ. ಈ ಕನ್ಫ್ಯೂಷನ್ ನಾನು ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೋಬೇಕು. ಮಾಡ್ಕೊಳ್ತೀನಿ. ಹೇಗೆ ಗುರುಜಿ? ಏನ್ ಬ್ರೋ, ಇದ್ದಕ್ಕಿದ್ದಾಗೆ ಮಾತಾಡ್ಬೇಕು ಅಂತ ಬಂದೆ. ನೀನ್ ನೋಡಿದ್ರೆ ಒಳ್ಳೆ ಸ್ಕೂಲ್ ಮಕ್ಕಳು ಎಕ್ಸಾಮ್ ಬರೀಬೇಕಾದ್ರೆ ಟೆನ್ಷನ್ ಆಗ್ತಾರಲ್ಲ, ಆತರ ಕಾಣಿಸ್ತಾ ಇದೆಯಾ? ಪ್ರೀತಿ ಅಂದ್ರೆ ಹಾಗೆ ಅಲ್ವಾ ಪ್ರೀತು? ದಿನ ಒಂದಲ್ಲ ಒಂದ್ ಎಕ್ಸಾಮ್ ಇದ್ದ ಹಾಗೇನೆ.
ಏನ್ ಮಾಡ್ಲಿ ನಾನು, ನನ್ನ ಪರಿಸ್ಥಿತಿನೂ ಇವಾಗ ಸ್ಟೂಡೆಂಟ್ ತರಾನೇ ಆಗೋಗಿದೆ. ನಿಮ್ ಕಣ್ಣಿನ ಹುಡುಗಿ ಬಗ್ಗೆ ಏನಾದ್ರೂ ಹೇಳೋದಿತ್ತ ಭಾವ? ಲೆಟರ್ ಬೇರೆ ಕೈಯಲ್ಲೇ ಇದೆ. ಹೌದಾ ಬ್ರೋ, ಸೂಪರ್. ನಮ್ಮ ಅದಕ್ಕೆ ಹೆಂಗ್ ಲೆಟರ್ ಬರ್ತಾರೆ ನನ್ಗೂ ಗೊತ್ತಾಗ್ಬೇಕು ಬ್ರೋ. ನಾನು ಓದ್ತೀನಿ, ಕೊಡು ಬ್ರೋ. ಓ, ಹೋಮ್ ಮಿನಿಸ್ಟರ್ ಗರಂ ಆದ್ರು, ನಾವು ಸೈಲೆಂಟ್ ಆಗ್ಬೇಕು. ಪರವಾಗಿಲ್ಲ ಬ್ರೋ, ಬೇಡ ಬ್ರೋ. ದಟ್ಸ್ ಫೈನ್ ಪ್ರೀತು. ಆದ್ರೆ ಇದು ಅವ್ರು ಬರ್ದಿರೋ ಲೆಟರ್ ಅಲ್ಲ, ನಾನ್ ಬರ್ದಿರೋ ಲೆಟರ್. ಹೌದಾ ಬ್ರೋ, ಹಾಗಾದ್ರೆ ಪಕ್ಕ ಓದ್ತೀನಿ ಬ್ರೋ. ಪರವಾಗಿಲ್ಲ ಬ್ರೋ, ಏನ್ ವಿಷಯ ಅಂತ ಹೇಳು. ಅದು ನನ್ನ ಮೀಟ್ ಆಗೋದ್ರ ಬಗ್ಗೆ ನೆಕ್ಸ್ಟ್ ಲೆಟರ್ ಬರಿತೀನಿ ಅಂತ ಹೇಳಿದ್ರು. ಆದ್ರೆ ಅಲ್ಲಿವರೆಗೂ ವೇಟ್ ಮಾಡೋ ಪೇಷನ್ಸ್ ನನಗಿಲ್ಲ ಪ್ರೀತು. ಯಾಕೆ ಅಂದ್ರೆ ನನ್ನ ಅನುಷ್ಕಾ ಮದುವೆ ಬೇರೆ ಹತ್ರ ಬರ್ತಾ ಇದೆ. ಅದಕ್ಕೆ ಈ ಲೆಟರ್ನ ತಗೊಂಡೋಗೋದಕ್ಕೆ ಹೇಗಿದ್ರು ಅವ್ರು ಬಂದೇ ಬರ್ತಾರಲ್ವಾ, ಅವಾಗ್ಲೇ ಅವ್ರ ಮುಂದೆ ಹೋಗಿ ನಿಂತ್ರೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದಕ್ಕೆ ನಿಮ್ಮಿಬ್ರು ಹೆಲ್ಪ್ ನನಗೆ ಬೇಕು. ಭಾವ, ನಿಮ್ ಹುಡುಗಿ ನಿಮ್ಮನ್ನ ತುಂಬಾ ನಂಬಿದ್ದಾರೆ. ನೀವ್ ಹೀಗ್ ಮಾಡಿದ್ರೆ ಅವ್ರ ನಂಬಿಕೆಗೆ ಮೋಸ ಮಾಡ್ದಾಗ ಆಗಲ್ವಾ? ಹೌದಾ? ಅದೇಂಗ್ ಮೋಸ ಮಾಡ್ದಂಗಾಗತ್ತೆ? ಅವ್ರು ಮಾತ್ರ ಯಾರಿಗೂ ಗೊತ್ತಾಗ್ದಂಗೆ ಗೇಟ್ ಹತ್ರ ಬಂದು ಮೆಲ್ಲಿಗೆ ಲೆಟರ್ ಬಾಕ್ಸ್ ಲೆಟರ್ ಹಾಕ್ಬಿಟ್ಟು ಎಸ್ಕೇಪ್ ಆಗ್ಬೋದು. ಬ್ರೋ, ಈ ರೀತಿ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಕರೆಕ್ಟ್ ಪ್ರೀತು. ಅದು ಅಲ್ದೆ ನಾನು ಅರ್ಧಂಬರ್ಧ ಕೀಚ್ ಬಿಸಾಕಿದ ಕಾಗದಗಳನ್ನ ಪಾರ್ವತಿ ಕಸದ ಗಾಡಿಗೆ ಹಾಕಿದ್ರೆ ಅದನ್ನು ಕಲೆಕ್ಟ್ ಮಾಡ್ಬಿಟ್ಟಿದ್ದಾರೆ ಗೊತ್ತಾ? ಹೌದಾ? ಅದಕ್ಕೆ ಅವ್ರ ಅಷ್ಟೊಂದೆಲ್ಲ ಮಾಡ್ಬೇಕಾದ್ರೆ ನಾನ್ ಸುಮ್ನೆ ಇದ್ರೆ ದಡ್ಡ ಅನ್ಸ್ಕೊಳಲ್ವಾ ಪ್ರೀತು? ಹೌದು ಬ್ರೋ, ನೀನ್ ಸುಮ್ನೆ ಇರ್ಬೇಡ. ಸುಮ್ನೆ ಇದ್ರೆ ದಡ್ಡ ಆಗ್ಬಿಡ್ತೀಯಾ. ಈಗ ನೀನ್ ರೊಚ್ಚ ಹೇಳಲೇಬೇಕು ಬ್ರೋ. ಹೇಳು ಬ್ರೋ, ಅದೇನ್ ಮಾಡ್ಬೇಕು ಅಂತ ನಾನ್ ಮಾಡ್ತೀನಿ. ಅಲ್ಲ, ನಾವಿಬ್ರು ಮಾಡ್ತೀವಿ. ರೋಡಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಆಡ್ಬೇಕಾ ಅಥವಾ ಡ್ಯಾನ್ಸ್ ಆಡ್ಕೊಂಡು ಡ್ಯೂಯೆಟ್ ಆಡ್ಬೇಕಾ ಅಂತ. ಗಿಲಿ ಗೀಲಿ. ಓ ಸಾರಿ, ಓವರ್ ರೇಟ್ ಮಾಡ್ಬಿಟ್ಟಲ್ವಾ? ನಂಗೆ ಗೊತ್ತಾಯ್ತು. ನೀವ್ ಹೇಳಿ ಭಾವ, ನಮ್ಮಿಂದ ಏನಾಗ್ಬೇಕು? ಹೌದು ಬ್ರೋ, ಅದೇನೇ ಆಗ್ಲಿ ನಾವು 3 ಜನ ಸಪೋರ್ಟ್ ಮಾಡ್ತೀವಿ. 3 ಜನನಾ? ಯಾವ 3 ಜನ? ನಾನು, ನೀನು, ಪಾರ್ವತಿ. ಬೇಡ ಪ್ರೀತು, ಪಾರ್ವತಿಯವರು ಮನೆ ಕೆಲ್ಸದಲ್ಲಿ ಬ್ಯುಸಿ ಇರ್ತಾರೆ. ಎಲ್ಲದಕ್ಕೂ ಅವ್ರನ್ನ ಕರೆದು ತೊಂದರೆ ಕೊಡೋದ್ ಬೇಡ. ಇದ್ ಒಂದ್ ಕೆಲ್ಸನಾದ್ರೂ ನಾವೇ ಮಾಡೋಣ. ಸರಿ ಜನನಿ, ನೀನ್ ಹೇಳ್ದಾಗೆ ಮಾಡೋಣ. ಮೊದ್ಲು ಈ ಲೆಟರ್ನ ತಗೊಂಡೋಗಿ ಬಾಕ್ಸ್ಗೆ ಹಾಕ್ತೀನಿ. ನಾವ್ ಅಲ್ಲೇ ಅಕ್ಕ ಪಕ್ಕ ಬಚ್ಚಿಟ್ಕೊಂಡ್ ಕೂತಿರೋಣ. ಅದ್ ಎಷ್ಟೊತ್ತಾದ್ರೂ ಸರಿ, ಅವ್ರು ಹೇಗಿದ್ರು ಈ ಲೆಟರ್ನ ತಗೊಂಡು ಹೋಗಿ ಬಂದೇ ಬರ್ತಾರೆ. ಅವಾಗ ಅವ್ರನ್ನ ಹಿಡ್ದಾಕ್ಬಿಡೋಣ. ಏನಂತೀರಾ? ಸೂಪರ್ ಬ್ರೋ. ಭಾವ, ಒಂದ್ ವೇಳೆ ಅವ್ರು ಬರ್ದೆ ಬೇರೆ ಯಾರನ್ನಾದ್ರೂ ಕಳ್ಸಿ ಆ ಲೆಟರ್ನ ತರಿಸ್ಕೊಂಡ್ರೆ? ಅವ್ರನ್ನೇ ಹಿಡ್ದಾಕಣ. ಲೆಟರ್ ತಗೊಂಡೋಗಿ ಯಾರಿಗೆ ತಲುಪಿಸ್ತಾರಂತ ಅವ್ರ ಬಾಯ್ ಬಿಡ್ಲೇಬೇಕಲ್ವಾ? ಇದೊಂದ್ ವಿಷಯದಲ್ಲಿ ಕರೆಕ್ಟ್ ಆಗಿ ಹೇಳ್ದೆ ನೋಡು ಪ್ರೀತು. ಈ ಅರಸನಕೋಟೆ ಪ್ರೀತಮ್ ಎಲ್ಲಾ ವಿಷಯದಲ್ಲೂ ಪರ್ಫೆಕ್ಟ್. ಬೇಕಾದ್ರೆ ಬ್ರೋನ ಕೇಳು. ಅದನ್ನ ಈಗ ಕೇಳೋದಿಕ್ ಟೈಮ್ ಇಲ್ಲ. ಸರಿ ಭಾವ, ನೀವ್ ಹೇಳ್ದ ಹಾಗೆ ಮಾಡೋಣ. ಆದಷ್ಟು ಬೇಗ ಆ ಕಣ್ಣಿನ ಹುಡ್ಗಿನ ನೀವ್ ನೋಡೋ ತರ ಆಗಿ ಅವ್ರನ್ನೇ ನೀವ್ ಮದ್ವೆ ಆಗೋ ತರ ಆದ್ರೆ ಅದಕ್ಕಿಂತ ಖುಷಿ ಇನ್ನೇನಿದೆ ಹೇಳಿ. ನೋಡಿ ಪಾರ್ವತಿ, ನಿಮ್ಮ ಯಜಮಾನ್ರು ಪ್ರೇಮ ಪತ್ರನ ಬಾಕ್ಸ್ಗೆ ಹಾಕೋಕ್ ಹೋಗ್ತಾ ಇದಾರೆ. ಮಾತಾಡ್ಸಲ್ವಾ? ಅಯ್ಯೋ, ಮಾತಾಡ್ಸೋದಿರ್ಲಿ ಸಾವಿತ್ರಕ್ಕ. ಅವ್ರು ಹಾಕೋ ಪತ್ರ ಬೇರೆ ಯಾರ ಕೈಗಾರು ಸಿಗೋಕ್ಕೂ ಮುಂಚೆ ನಾನು ಹೋಗೋದನ್ನ ತಗೊಂಡ್ಬರ್ಬೇಕು. ಸರಿ, ಬರ್ತೀನಿ. ನಿಂತ್ಕೊಳೆ. ಮೇಡಮ್ ಅವ್ರೆಲ್ಲೋ ಹೋಗ್ತಿರೋ ಹಾಗಿದೆ. ಏಯ್, ಒಬ್ಳು ಕೆಲ್ಸದವಳಾಗಿ ಎಷ್ಟೇ ಕೊಬ್ಬು ನಿಂಗೆ. ಹೋಗ್ ಕಾಫಿ ಮಾಡ್ಕೊಂಡ್ ಬಾ. ಮಾಡ್ಕೊಡ್ತೀಯೋ ಅಥವಾ ಅತ್ತೆಗೆ ಹೇಳ? ಮಾಡ್ಕೊಡ್ತೀನಿ. ಇದ್ದು ಕಣೆ ನಿನ್ ಕೆಲ್ಸ. ಮಾಡೋದನ್ನ ಅಚ್ಚುಕಟ್ಟಾಗಿ ಮಾಡು. ಅದನ್ ಬಿಟ್ಟು ಮನೆಯವ್ರದೆಲ್ಲ ಜವಾಬ್ದಾರಿ ತಗೊಳ್ತೀನಿ ಅಂತ ಮೆರಿಬೇಡ. ಮಣ್ಣಾಗ ಹೋಗ್ತೀಯ. ಏನೇ ಗುರಾಯಿಸ್ತಿದ್ಯಾ? ಹೋಗೆ, ಹೋಗು.
ದೊಡ್ಡಜ್ಮಾನ್ರೆ ಯಾರನ್ನ ನೋಡ್ಬೇಕಾಗಿತ್ತ? ಯಾರೂ ಇಲ್ಲ, ಯಾರಾದ್ರೂ ಬಂದ್ರೆ ನನಗೆ ಇನ್ಫಾರ್ಮ್ ಮಾಡಿ. ಸರಿ. ಭಾವ ಇಲ್ಲೇ ಇದ್ದಾರೆ. ಪ್ರೀತು ಎಲ್ಲಿ ಬಚ್ಚಿಟ್ಕೊಂಡ? ಹಲೋ, ಏನಾಗಿದೆ ನಿನಗೆ? 3 ದಿವಸ ಆಯ್ತು ತಾಯಿ ಊಟ ಮಾಡಿ. ತಗ್ಲನ ಬಿಟ್ಟು ಬಿಸಿ ಬಿಸಿ ಚಪಾತಿ ಮಾಡಿ ಕೂಲಾಗಿರೋ ಆರೆಂಜ್ ಜ್ಯೂಸ್ ಕೊಡು ತಾಯಿ. ಮನೆಗೆ ಹೋಗಿ ತಿನ್ಕೊಂಡು ಉಣ್ಕೊಂಡು ಕುಡ್ಕೊಂಡು ಆರಾಮಾಗಿ ಕೂಲಾಗಿ ಮಲ್ಕೊಂಡ್ಬಿಡ್ತೀನಿ. ನಿಂಗ್ ಪುಣ್ಯ ಬರುತ್ತೆ ತಾಯಿ. ಅಮ್ಮ ತಾಯೇ, ಅಮ್ಮ ತಾಯೇ. ಯಾಕೆ ಪ್ರೀತು ಏನೇನೋ ಮಾತಾಡ್ತಿದ್ಯಾ? ಎಲ್ಲಿದ್ಯಾ ನೀನು? ನನಗೆ ತುಂಬಾ ಗಾಬರಿ ಆಗ್ತಿದೆ. ಓಯ್, ನಾನ್ ನೋಡಿದ್ರೆ ನೀನ್ ನಿಜವಾಗ್ಲೂ ಗಾಬರಿ ಆಗ್ಬಿಡ್ತೀಯ. ಅಂತ ಸಿಚುವೇಶನ್ ಅಲ್ಲಿ ಇದೀನಿ ನಾನು. ಪ್ರೀತು, ನನಗೆ ಗಾಬರಿ ಮಾಡ್ಬೇಡ. ಎಲ್ಲಿದ್ಯಾ ಅಂತ ಹೇಳು ಪ್ಲೀಸ್. ಕಾಂಪೌಂಡ್ ಇಂದ ಸ್ವಲ್ಪ ಬುಗ್ಬಿಟ್ಟು ಆಚೆ ನೋಡು. ಏನ್ ಪ್ರೀತು ನೀನ್ ಅವತಾರ? ಹೊಸ ಗೆಟಪ್ನ ರೂಪಾಂತರ. ಅಂದ್ರೆ ಪ್ರತಿ ಸಲ ನಾವ್ ಏನಾದ್ರೂ ಪ್ಲಾನ್ ಮಾಡ್ಕೊಂಡು ಏನೇ ಮಾಡಿದ್ರು ನಮ್ ಡಿಟೆಕ್ಟಿವ್ ದಾಮಿನಿ ಚಿಕ್ಕಮ್ಮಗೆ ಎಲ್ಲ ಗೊತ್ತಾಗ್ಬಿಡ್ತಿತ್ತಲ್ವಾ. ಈ ಸಲ ಅವರಲ್ಲ, ಯಾರೇ ಬಂದ್ ನೋಡಿದ್ರು ಗೊತ್ತಾಗಲ್ಲ. ಅಲ್ಲ, ನಮ್ ಬ್ರೋ ನಮ್ ಪ್ರೀತಿಗೋಸ್ಕರ ಎಷ್ಟೆಲ್ಲ ಮಾಡಿದಾನೆ. ಅವ್ನ್ ಪ್ರೀತಿಗೋಸ್ಕರ ಈ ಸ್ಮಾಲ್ ಎಫರ್ಟ್ ಮಾಡಿದ್ರೆ ಹೆಂಗೆ? ಆ ಕಣ್ಣಿನ ಹುಡುಗಿ ಲೆಟರ್ ತೊಳಕ್ಕೆ ಬರ್ತಿದ್ದ ಹಾಗೇನೆ ಲಬಕಂದ ಕಾಚಾಕೊಂಡ್ಬಿಡ್ತೀನಿ. ಆಯ್ತು. ಆ ಕಣ್ಣಿನ ಹುಡುಗಿ ಬರೋದಕ್ಕೆ ಎಷ್ಟೊತ್ತಾಗುತ್ತೋ ಏನೋ. ಅಲ್ಲಿವರೆಗೂ ಬೋರ್ ಆಗತ್ತಲ್ವಾ. ನೀನ್ ನನ್ ಜೊತೆ ರೊಮ್ಯಾಂಟಿಕ್ ಆಗಿ ಕ್ಯೂಟ್ ಆಗಿ ಮಾತಾಡ್ತಿರೋ ಹಾಗೆ ಮಾತಾಡ್ತಾ ಮಾತಾಡ್ತಾ ಈ ಬಾಕ್ಸಿನ ಕಡೆ ಗಮನ ಕೊಡೋಣ. ಏನಂತೀಯ? ಸರಿ. ಹಾಯ್ ಪ್ರೀತು, ಎಲ್ಲಿದ್ಯಾ? ಇವತ್ತು ನನ್ನನ್ನ ಮೂವಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಕರ್ಕೊಂಡ ಹೋಗ್ಲಿಲ್ಲ. ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತೀಯಾ? ನಿನ್ ವಾಯ್ಸ್ ಕೇಳ್ತಿದ್ರೆ ಸಾಕು, ಮತ್ತೆ ಆ ರೊಮ್ಯಾಂಟಿಕ್ ಫ್ಲಾಶ್ ಬ್ಯಾಕ್ ಲವ್ ಸ್ಟೋರಿಗೆ ಹೋಗ್ಬಿಡ್ತೀನಿ. ಎಷ್ಟ್ ಚೆನ್ನಾಗಿ ಮಾತಾಡ್ತೀವಿ ಚಿನ್ನ. ಕಂಟಿನ್ಯೂ ಹಾಗೆ ಮಾತಾಡ್ತಾ ಇರು. ಈ ಭಾನು ಭಾಗ್ಯ ತರಕಾರಿ ತರಕ್ ಹೋದವ್ರು ಇಷ್ಟೊತ್ತಾರು ಬರ್ಬಿಡ್ವೆ. ಜನನಿ ಅಮ್ಮವರು ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದಾರೆ? ದೊಡ್ಡಜ್ಮಾನ್ರು ಪೇಪರ್ ಅಲ್ಲಿ ಮುಖ ಮುಚ್ಕೊಂಡು ಏನ್ ಹಾಂಗ್ ನೋಡ್ತಿದಾರಲ್ಲ. ಇವ್ರಿಬ್ರು ನೋಡ್ತಾ ಇದ್ರೆ ಯಾಕೋ ಅನುಮಾನ ಬರ್ತಿದ್ಯಲ್ಲಪ್ಪ. ಏನ್ ಜನ್ಯಮ್ಮವ್ರೆ, ನೀವು ದೊಡ್ಡಜ್ಮಾನ್ರು ಇಬ್ರು ಯಾವ್ದೋ ಕಳ್ಳನ್ ಹಿಡಿಯೋ ತರ ಗೇಟ್ ಕಡೆನೆ ನೋಡ್ತಾ ಇದ್ದೀರಾ? ಹ್ಞೂ ಸಾವಿತ್ರಕ್ಕ, ಇದೊಂಥರ ಕಳ್ಳನ್ ಹಿಡಿಯೋ ಕೆಲ್ಸಾನೇ. ಮೊದ್ಲು ಹೋಗಿ ಯಜಮಾನ್ರ ಹಾಕಿರೋ ಪತ್ರನ ತಗೊಂಬಂದ್ಬಿಡ್ಬೇಕು. ನೀವ್ ಏನ್ ಹೇಳ್ತಾ ಇದ್ರೋ ನನ್ಗೆ ಅರ್ಥನೇ ಆಗ್ತಿಲ್ಲ. ಏನಿಲ್ಲ ಸಾವಿತ್ರಕ್ಕ, ಅದು ಪ್ರೀತು ಎಲ್ಲೂ ಕಾಣಿಸ್ತಿರ್ಲಿಲ್ಲ. ಅದಕ್ಕೆ ಆ ಕಳ್ಳ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಅವನಿಗೆ ಫೋನ್ ಮಾಡ್ತಾ ಇದ್ದೆ. ಎಲ್ಲ ಕಾಫಿ ಏನಾರ ಬೇಕಾ ಅಂತ ಕೇಳೋಣ ಅಂತ ಬಂದೆ. ಇಲ್ಲ ಸಾವಿತ್ರಕ್ಕ, ಏನು ಬೇಡ.
ಜನನಿ ಅಮ್ಮವರು ದೊಡ್ಡ ಯಜಮಾನರು ಈ ರೀತಿ ಮಾಡ್ತಾ ಇರೋದು ನೋಡಿದ್ರೆ ಏನೋ ವಿಷಯ ಇದೆ. ನಿಮ್ ಎದುರಿಗೆ ಬಂದಾಗ ನೀವ್ ನನ್ನ ಒಪ್ಕೊಳ್ತಿರೋ ಇಲ್ವೋ ಅನ್ನೋ ಭಯ ಕಾಡ್ತಿದೆ. ಓಹೋ, ಇವರಿಬ್ರು ನಿಂತಿರೋದು ಪತ್ರ ತಗೊಳಕ್ ಕಣ್ಣಿನ ಹುಡುಗಿನ ಪತ್ತೆ ಮಾಡೋದಕ್ಕೆ. ಪಾರ್ವತಿ ಈ ವಿಷಯ ಗೊತ್ತಿಲ್ಲೇ ಪತ್ರ ತಗೊಳಕ್ ಹೋಗ್ತಿದ್ದಾಳಲ್ಲ, ಏನ್ ಮಾಡೋದೀಗ? ರಮೇಶ್ ಅಣ್ಣ ಮಲ್ಕೊಂಡ್ಬಿಟ್ಟಿದ್ದಾರೆ. ಮೊದ್ಲು ಹೋಗಿ ಪತ್ರ ತಗೊಂಬರೋಣ. ನನ್ನ ನೋಡ್ಕೊಂಡ್ ಬರ್ತಾ ಇದ್ಯಾ? ಸಾವಿತ್ರಕ್ಕ, ಒಲೆ ಮೇಲೆ ಸಾಂಬಾರ್ ಇಟ್ಬಿಟ್ಟು ಎಲ್ಲ ಹೊಟ್ಟೋದೆ ನೀನು? ನೀನ್ ಉಪ್ಪು ಹಾಕಿದ್ಯೋ ಇಲ್ವೋ ಅಂತ ನಿನ್ ಕೇಳೋಣ ಅಂತ ಮನೆ ಎಲ್ಲ ಹುಡುಕ್ದೆ, ನೀನೆಲ್ಲೂ ಕಾಣಿಸ್ಲಿಲ್ಲ. ಅದಕ್ಕೆ ಹುಡ್ಕೊಂಡು ಇಲ್ಲಿಗೆ ಬಂದೆ. ಅದೇ ಭಾನು ಭಾಗ್ಯ ತರಕಾರಿ ತರ್ತೀನಿ ಅಂತ ಹೊರಗೆ ಹೋದ್ರಲ್ಲ, ಇನ್ನು ಯಾಕೆ ಬಂದಿಲ್ಲ ಅಂತ ನೋಡಕ್ ಬಂದೆ. ಅಷ್ಟರಲ್ಲಿ ಜನನಿ ಅಮ್ಮ ಅವ್ರು ಸಿಕ್ಕಿದ್ರು, ಮಾತಾಡ್ತಾ ನಿಂತ್ಕೊಂಡ್ಬಿಟ್ಟೆ ಕಣಮ್ಮ. ಬಾ ಬಾ ಹೋಗೋಣ ಬಾ. ಬಹುಶಃ ನಾವೆಲ್ಲ ಕಾಯ್ತಾ ಇದ್ದಿದ್ದು ಕಣ್ಣಿನ ಹುಡುಗಿ ಗೊತ್ತಾಗಿದೆ ಅನ್ಸುತ್ತೆ, ಅದಕ್ಕೆ ಬರ್ಲಿಲ್ಲ. ಅವ್ರು ಯಾರು ಅಂತ ತಿಳ್ಕೊಳ್ಳೋ ಕುತೂಹಲ ಇತ್ತೆ ಹೊರತು ಅದರಿಂದ ಬೇರೆ ಯಾವ ದುರುದ್ದೇಶನೂ ಇರಲಿಲ್ಲ. ಅವ್ರಿಗಿದ್ ಹೇಗೆ ಅರ್ಥ ಆಗಿರುತ್ತೆ? ನಮ್ಮ ಪ್ರಯತ್ನ ಅವ್ರಿಗೆ ತಪ್ಪಾಗಿ ಕಾಣಿಸಿರ್ಬಹುದು. ಇಲ್ಲಿಗೆ ಬಿಟ್ಬಿಡೋಣ. ಪ್ರೀತನ್ ಕಾರ್ನರು. ಅಲ್ಲ ಪಾರು, ಯಾರಿದ್ದಾರೆ ಯಾರಿಲ್ಲ ಅಂತ ನೋಡ್ಕೊಂತಾನೆ ಹೋಗೋದು. ಒಂದ್ ವೇಳೆ ನೀನ್ ಆ ಪತ್ರ ತಗೊಂಡಿದ್ದಿದ್ರೆ ಎಲ್ಲಾರ್ಗೂ ನೀನೇ ಆ ಕಣ್ಣಿನ ಹುಡುಗಿ ಅಂತ ಗೊತ್ತಾಗೋಗಿರೋದು. ಆಮೇಲೆ ಏನ್ ಬೇಕಾದ್ರೂ ಆಗ್ತಿತ್ತು ಸಾವಿತ್ರಕ್ಕ. ಈಗ ನಾನು ಆ ಪತ್ರನ ಹೇಗ್ ತಗೊಳ್ಳೋದು? ರಮೇಶ್ ಅಣ್ಣನ್ ಗಮನ ಕೂಡ ಆ ಪತ್ರದ ಡಬ್ಬಿ ಮೇಲೆ ಇದೆ. ನಾನಿಲ್ವಾ? ರಾತ್ರಿ ಆಗ್ಲಿ ಅಲ್ಲಿವರೆಗೂ ಸ್ವಲ್ಪ ಸುಮ್ನಿರು.